ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ದಾರೆ. ಹಿಂದೂ ಧರ್ಮದವರ ಹಣ ತಗೊಂಡದ ಹರಾಮಿ ಅನ್ಸಿದ್ರೆ ಬರ್ಬಾರ್ದು. ನಮ್ಮ ಪೂಜಾ ಸಾಮಾನು ಮಾಡೋದು ಹರಾಮ್ ಅಂದ್ರೆ ಮಾಡಬೇಡ್ರಿ, ನಾವು ಹಿಂದೂಗಳು ಯಾಕೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ, ಅದಕ್ಕೆ ಭಾಳ ಗೌರವ ಕೊಡ್ತಂದ್ರೆ ಬರ್ರಿ, ಇಲ್ಲಂದ್ರೆ ಬಿಡ್ರಿ. ನಾವು ಮಾತ್ರ ಜಾತ್ಯಾತೀತರು ಅಂದ್ರೆ ಹೆಂಗ ಅಂದ್ರೆ ನಕಲಿ ಜಾತ್ಯಾತೀತರಲ್ಲ. ಎಲ್ಲಾ ಧರ್ಮ ಗೌರವಿಸ್ತೀವಿ, ಆದ್ರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು, ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ. ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ದಾರೆ. ಹಿಂದೂ ಧರ್ಮದವರ ಹಣ ತಗೊಂಡದ ಹರಾಮಿ ಅನ್ಸಿದ್ರೆ ಬರ್ಬಾರ್ದು. ಅವ್ರು ಹೇಳ್ತಾರೆ ಕೆಲವು ಮಂದಿ ಇದು ಹರಾಮಪ್ಪ, ಹಿಂದೂಗಳ ಹರಾಮ್ ಮಾಡೋದು ಹರಾಮ, ನಮ್ಮ ಪೂಜಾ ಸಾಮಾನು ಮಾಡೋದು ಹರಾಮ್ ಅಂದ್ರೆ ಮಾಡಬೇಡ್ರಿ, ನಾವು ಹಿಂದೂಗಳು ಯಾಕೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ, ಅದಕ್ಕೆ ಭಾಳ ಗೌರವ ಕೊಡ್ತಂದ್ರೆ ಬರ್ರಿ, ಇಲ್ಲಂದ್ರೆ ಬಿಡ್ರಿ. ನಮ್ದೇನಿಗೆ ಬರ್ಬೇಕತ್ತು ಇಲ್ಲ, ನಿಮಗೆ ಬಿಟ್ಟಿದ್ದು, ನಮಗೇನು ಸಂಬಂಧ ಇಲ್ಲ. ನಾವು ಮಾತ್ರ ಜಾತ್ಯಾತೀತರು ಅಂದ್ರೆ ಹೆಂಗ ಅಂದ್ರೆ ನಕಲಿ ಜಾತ್ಯಾತೀತರಲ್ಲ. ಎಲ್ಲಾ ಧರ್ಮ ಗೌರವಿಸ್ತೀವಿ, ಆದ್ರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು, ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ. ನಮ್ಮ ಜಾತ್ರೆ ಪದ್ಧತಿ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು. ಆ ಹಣ ಗಳಿಸೋರಿಗೆ ಏನೂ ಆಗುದಿಲ್ಲ, ಅವ್ರ ಧರ್ಮದಾಗ ಪಾಪ ಹತ್ತೋದಿಲ್ಲ ಅಂದ್ರೆ ಬರ್ರಿ, ಪಾಪ ಹತ್ತಿದ್ದು ಅಂದ್ರೆ ಬರಬೇಡ್ರಿ. ಮನರಂಜನೆ ಡೈಲಿ ಇಲ್ಲಿ ಇರ್ತೈತ್ರಿ. ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಎಲ್ಲ ಕೊಡ್ತಾರ ಡೈಲಿ ಯಾರ್ಯಾರು ಕಾರ್ಯಕ್ರಮ. ಈ ಸಲ ಜಂಗಿ ನಿಗಾರಿಕೆ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಕತ್ತಾರ. ಮನೋರಂಜನಾ ಕಾರ್ಯಕ್ರಮಕ್ಕೆ 10 ಲಕ್ಷ. ಮತ್ ಏನಾಗಿದೆ ಅಂದ್ರೆ ನಮ್ ಬಹಳ ಸಮಸ್ಯೆ ಆಗಿದ್ರೆ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಸಿಕ್ತಿತ್ತು. ಈಗ ಅದು ಅದೆಲ್ಲ ಏನಾಗ್ಯಾವ ಸೈಕ್ಲಿಂಗ್ ಇವೆಲ್ಲ ಏನು ಇದು ಮಾಡ್ಯಾರ. ನಾಳೆ ನಾವು ಮತ್ತೆ ಅದ್ರಲ್ಲಿ ಏನ್ ತಿಂತಾರೆ ಕೋಟ್ಯಾಂತರ ರೂಪಾಯಿ ಇದು ಹಾಳಾಗಬಾರ್ದು ಅಂತ ಹೇಳಿ ನಾವು ಜಿಲ್ಲಾಡಳಿತದವ್ರು ಹೇಳಿದರೆ ನಾವು ಅದನ್ನ ಹಠ ಹಿಡಿದು ಅದನ್ನ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ನಾವೇ ಇವತ್ತು ಹಿಂಸರಿದ್ದೀವಿ. ಯಾಕಂದ್ರೆ ಕರೋನಾ ಆದ ನಂತರ ಮತ್ತು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಡ್ತಿದ್ದೀವಿ, ಅದನ್ನು 2-3 ವರ್ಷದಿಂದ ಸ್ಥಗಿತ ಆಗಿದೆ. ಮುಂದಿನ ವರ್ಷದಿಂದ ಮತ್ತೆ ನಮ್ಮ ಯಥಾಸ್ಥಿತಿ ಸಿದ್ದೇಶ್ವರ ರತ್ನ ಈಗೇನು 1 ಲಕ್ಷ ಇರ್ತದೆ, ಈಗ ಅದನ್ನು 1 ಲಕ್ಷ ರೂಪಾಯಿ ಏರಿಸಿ ಮುಂದಿನ ಸಾಲದಿಂದ ಎಷ್ಟು ಈ ಕಾರ್ಯ ಪತ್ರಿಕಾ ಮುಗಿತು, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಆರಾಮ ಮಾಡಿ ನಮ್ಮಲ್ಲಿ ಇರೋದು ಈಗ ಕಳಸ ಕಾರ್ಯಕ್ರಮ ಇಲ್ಲ. ಸಂಕ್ರಮಣ ಜಾತ್ರೆ ಒಳಗೆ ಇದೊಂದು ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂತ ಇದರಲ್ಲಿ ಕುಂಭಮೇಳ ಯಾವಾಗಿಲ್ಲ. ಅದು ಈ ಏನಿದೆ ನಾವು ಏನ್ ಆಚರಣೆ ಮಾಡ್ತೀವಿ ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಅದು ಬಿಜಾಪುರದಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ಯಾಕಂದ್ರೆ ಸಿದ್ದೇಶ್ವರ ಸೊಲ್ಲಾಪುರದಿಂದ ಬಂದ ಕಟ್ಟದಂತದೇ ದೇವಸ್ಥಾನ. ಯಾಕಂದ್ರೆ ಮೊದಲ ಮುಂಬೈ ಕ್ರಾಂತಿ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನ್ ವ್ಯಾಪಾರಸ್ಥರಿದ್ರು ಅವ್ರೆಲ್ಲ ಬಿಜಾಪುರ ಬಂದ ಅಂಗಡಿ ಇತ್ತು. ಆ ಅಂಗಡಿ ಒಳಗೆ ಸಿದ್ದರಾಮೇಶ್ವರ ಸೋಲಾಪುರ ಏನ್ ಪದ್ಧತಿ ಅಂತಂದ್ರೆ ಮುಂಜಾನೆ ಅಂಗಡಿ ಪ್ರಾರಂಭವಾಗಿದ್ದ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ. ಹೆಂಗ ನಮ್ದು ರಾಯರ ಸಮಾಧಿ ಇದೆ ಅದೇ ಮಾದರಿಯಲ್ಲಿ ಶಿವೋಗಿ ಸಿದ್ದರಾಮೇಶ್ವರರು ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ. ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೊಂಡಂತ ಸ್ಥಳ ಸಿದ್ದರಾಮೇಶ್ವರ. ಆ ವ್ಯಾಪಾರಸ್ಥರು ಬಂದ ಪ್ರಾರಂಭ ಸುಮಾರು 1880 ಬಂದು ಎಲ್ಲ ಅಂಗಡಿ ಇದ್ದು. ಇನ್ನಾದ್ರೂ ಕೆಲವೊಂದು ಅಂಗಡಿಗಳು ಅವ್ರನ್ನ ಕಾಡಾದಿ ಅಂದ್ರೆ ಅವರು ಸೋಲಾಪುರದವರೇ ಇಲ್ಲಿ ಗುಮ್ಮರ್ಸ್ ಇರ್ತಿತ್ತು, ವಾರದ ಜಮ್ಮ ಹೀಗೆಲ್ಲ ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು. ಮುಂದೆ ಮುಂಬೈ ಕರ್ನಾಟಕ ಇದೆ, ನಮ್ದು ಕರ್ನಾಟಕ ನಾವು ಸೇರ್ತೀವಿ. ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ, ಅದು ಮಹಾರಾಷ್ಟ್ರದ ಕಾನೂನು ಬೇರೆ. ಅದು ಹೀಗಾಗಿ ನಮ್ಮ ವ್ಯಾಪಾರಸ್ಥ ಬಿಜಾಪುರ ಜಿಲ್ಲೆ
ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನ ಇವತ್ತು ನಾವು ನಡೆಸ್ತಾ ಇದ್ದೀವಿ. ನಡೆಸಿ ಇವತ್ತು ಆ ಶತಮಾನೋತ್ಸವನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಎಲ್ಲ ರೀತಿಯಿಂದ ಸಿದ್ದೇಶ್ವರ ಸಂಸ್ಥೆ ಗಟ್ಟಿಯಾಗಿದೆ, ಸಾಮಾಜಿಕವಾಗಿ ಕೆಲಸ ಮಾಡ್ತಾರೆ. ವಿಶೇಷ ಆಹ್ವಾನಿತರು ಯಾರು ಬರ್ತಾರೆ? ವಿಶೇಷ ಆಹ್ವಾನಿತರು ಯಾರು ಬರ್ತಾರ ಅವ್ರು ಬರ್ತಾರೆ. ಅವರು ವಿನಂತಿ ಕೊಡ್ತಾರೆ.